ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಪರೀಕ್ಷೆ ಎಲ್ಲ ಮುಗಿದಾದ್ಮೇಲೆ ಬೇಸಿಗೆ ರಜೆ ಅಂತ ಒಂದು ಮಕ್ಕಳಿಗೆ ಕೊಡ್ತಾರೆ. ಸೊ ಆ ರಜೆಯಲ್ಲಿ ಕೆಲವರು ಪೇರೆಂಟ್ಸ್ ಏನು ಮಾಡ್ತಾರೆ, ಸಮ್ಮರ್ ಕ್ಯಾಂಪು ಮತ್ತು ನೆಕ್ಸ್ಟು ಏನು ತರಗತಿಗೆ ಹೋಗ್ತಾರೋ ಸಡನ್ನಾಗಿ ಅವ್ರಿಗೆ ಟ್ಯೂಷನ್ ಅಂತ ಹಾಕ್ಬಿಡ್ತೀರ. ಸೊ ನಂದೊಂದು ಸ್ಮಾಲ್ ಸಜೆಷನ್ನು, ಹಾಕಿ ನೀವು ಸಮ್ಮರ್ ಕ್ಯಾಂಪಿಗೆ ಹೋಗಲಿ ಕಲೀಲಿ, ಅದೆಲ್ಲ ಬೇಡ ಅಂತ ಇಲ್ಲ. ಸೊ ಅದರ ಜೊತೆಗೆ ನಿಮ್ಮ ಮಕ್ಕಳನ್ನು ಹಳ್ಳಿಗಳಿಗೆ ಕರ್ಕೊಂಡೋಗಿ, ಅಟ್ಲೀಸ್ಟ್ ಒಂದು 10 ಡೇಸು ಹಳ್ಳಿಗೆ ಕರ್ಕೊಂಡೋಗಿ, ಅಲ್ಲಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಸೊ ಯಾವ ರೀತಿ ಭತ್ತ ರಾಗಿ ಎಲ್ಲನೂ ಬೆಳೀತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾರೆ ನೀರಿಗೋಸ್ಕರ ಕರೆಂಟಿಗೋಸ್ಕರ. ಸೊ ಯಾವ ರೀತಿ ನಾವು ಊಟ ಮಾಡೋ ಊಟ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಮಕ್ಕಳ ಮೈಂಡಲ್ಲಿ ಒಂಚೂರು ಹಾಕಿ ಮಾಡಿದಲ್ಲಿ ಅವರಿಗೆ ನಾಳೆ ನಿಮ್ಮ ಮನೆಗೆ ಬಂದಾಗ ತಟ್ಟೆನಲ್ಲೆಲ್ಲ ಊಟ ಬಿಡ್ತಾರಲ್ಲ, ಅದು ಬಿಡೋದನ್ನು ಸ್ಟಾಪ್ ಮಾಡ್ತಾರೆ. ಮತ್ತು ಮೊಬೈಲ್ ಗೀಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನು ಹಳ್ಳಿಗಳಿಗೆ ಕರ್ಕೊಂಡೋಗಿ ರೈತ ಪಡ್ತಾ ಇರೋ ಬಾಧೆನ ಸ್ವಲ್ಪ ತೋರಿಸಿ. ಸೊ ಪುಸ್ತಕದಲ್ಲಿ ಮಾತ್ರ ರೈತ ನಮ್ಮ ಬೆನ್ನೆಲುಬು ಅಂತ ನಾವು ಹೇಳ್ಕೊಡ್ತೀವಿ, ಆದರೆ ಆ ಬೆನ್ನೆಲುಬು ರೈತ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಯಾರೂ ರಿಯಾಲಿಟಿಯಾಗಿ ಹೋಗಿ ನೋಡಲ್ಲ. ಸೊ ಈಗ ಮಕ್ಕಳನ್ನು ಈಗಿಂದನೇ ಅದನ್ನು ತೋರಿಸಿದ್ರೆ ಮಾತ್ರ ನಮ್ಮ ಭೂಮಿ ಕೃಷಿ ಭೂಮಿಯಾಗಿ ಉಳಿಯುತ್ತೆ. ಇಲ್ಲಾಂದರೆ ಹಲವಾರು ಕಾರ್ಖಾನೆಗಳು ಬಂದು ನಾಳೆ ಕಲುಷಿತ ನೀರು ನದಿಗೆ ಹೋಗಿ ಆ ನೀರನ್ನು ಕುಡಿಬೇಕಾಗಿರೋ ಪರಿಸ್ಥಿತಿ ನಮ್ಮ ಮಕ್ಕಳೇ ನಮಗೆ ತಂದಿಡ್ತಾರೆ. ಸೊ ಇದು ನನ್ನ ಸ್ಮಾಲ್ ಸಜೆಷನು. ನಾನು ಹೇಳೋದು ಸರಿಯಾದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದ.